ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಗೈಸ್, ಇವಾಗ ಹೊಸದಾಗಿ ಸಬ್ಸಿಡಿ ಸ್ಕೀಮ್ ಲಾಂಚ್ ಆಗಿದೆ ಈ ಎಲೆಕ್ಟ್ರಿಕ್ ಗಾಡಿಗಳಿಗೆ. ಮುಂಚೆ ಫೇಮ್ ಸಬ್ಸಿಡಿ ಅಂತ ಇರ್ತಾ ಇತ್ತು, ಬಟ್ ಇವಾಗ ಅದು ಹೆಸರು ಚೇಂಜ್ ಆಗಿದೆ. PM E-ಡ್ರೈವ್ ಸ್ಕೀಮ್ ಅಂತ ಲಾಂಚ್ ಮಾಡಿದ್ದಾರೆ. ಈ ಸ್ಕೀಮ್ಗೆ ಅಂತಾನೆ ಟೋಟಲ್ ಆಗಿ 10,900 ಕೋಟಿನ ಎತ್ತಿಟ್ಟಿದ್ದಾರೆ. ಸೊ ಪ್ರೀವಿಯಸ್ ಏನು ಫೇಮ್ 2 ಸಬ್ಸಿಡಿ ಇತ್ತು ಅದಕ್ಕಿಂತ ಇನ್ನ 900 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಸೊ ಈ ಸ್ಕೀಮ್ ಅಂಡರ್ನಲ್ಲಿ ಯಾವ್ಯಾವ ಗಾಡಿಗಳಿಗೆ ಎಷ್ಟೆಷ್ಟು ಸಬ್ಸಿಡಿ ಕೊಡ್ತಿದ್ದಾರೆ, ಏನೇನು ಚೇಂಜಸ್ ಆಗಿದೆ ಅಂತ ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನೀವೇನಾರ ಒಂದು ಎಲೆಕ್ಟ್ರಿಕ್ ಗಾಡಿ ತಗೋತೀರಾ ಅಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಯಾಕಂದರೆ ಸೆಪ್ಟೆಂಬರ್ 30ಕ್ಕೆ EMPY ಸ್ಕೀಮ್ ಅಂತ ಇದೆ. ಈ ಸ್ಕೀಮ್ ಎಂಡ್ ಆಗ್ತಿದೆ. ಅಕ್ಟೋಬರ್ 1 ಈ PM E-ಡ್ರೈವ್ ಸ್ಕೀಮೇ ಬರ್ಬೋದು. ಅದರಿಂದ ಕೆಲವೊಂದು ಕ್ಯಾಟಗರಿಗೆ ಈ ಒಂದು ಸ್ಕೀಮು ಒಳ್ಳೇದಾಗ್ತಿದೆ, ಕೆಲವೊಂದಕ್ಕೆ ಈ ಒಂದು ಸ್ಕೀಮಿನ ನೆಗೆಟಿವ್ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಮೊದಲದಾಗಿ ಈ ಸ್ಕೀಮಲ್ಲಿ ಟೋಟಲ್ ಆಗಿ 10,900 ಕೋಟಿ ರೂಪಾಯಿ ಸೈಜ್ ಇರೋದ್ರಿಂದ ಮೇನ್ ಟಾರ್ಗೆಟ್ ಬಂದು ಈ ಸಲ ಗೌರ್ಮೆಂಟು ಎಲೆಕ್ಟ್ರಿಕ್ 2 ವೀಲರ್ ಮತ್ತು ಎಲೆಕ್ಟ್ರಿಕ್ 3 ವೀಲರ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಾದಮೇಲೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಗಾಡಿಗಳು ಬೇಕಾಗಿರೋಂಥ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನ ರೆಡಿ ಮಾಡೋಣ ಅಂತ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿದ್ದಾರೆ. ಅದಕ್ಕೆ ಅಂತಲೇ ಸ್ವಲ್ಪ ಜಾಸ್ತಿ ಅಮೌಂಟ್ನ ಎತ್ತಿಟ್ಟಿದ್ದಾರೆ. ಅದು ಬಿಟ್ಟರೆ ಈ ಬಸ್ಸಸ್ಸು, ಸೊ ಪಬ್ಲಿಕ್ ಸೆಕ್ಟರಲ್ಲೂ ಕೂಡ ಎಲೆಕ್ಟ್ರಿಕ್ ಗಾಡಿಗಳು ಬರಬೇಕು ಅಂತ ಈ ಸಲ ಎಲೆಕ್ಟ್ರಿಕ್ ಬಸ್ಸಸ್ಗೆ ಸ್ವಲ್ಪ ಸ್ಕೀಮ್ ಜಾಸ್ತಿ ಇದೆ. ಇನ್ನು ಟೆಸ್ಟಿಂಗ್ ಮತ್ತು ರಿಸರ್ಚ್ಗೆ, ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿಲೇಟೆಡು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡು ಏನು ಟೆಸ್ಟಿಂಗ್ ಬೇಕು ಆ ಟೆಸ್ಟಿಂಗ್ಗೆ ಅಂತ ಕೂಡ ಸಪ್ರೇಟಾಗಿ ಇವಾಗ ಸಬ್ಸಿಡಿ ಸ್ಕೀಮ್ನ ಇಟ್ಟಿದ್ದಾರೆ. ಸೊ ಮೇನಾಗಿ ಇವಾಗ ನಮಗೆ ಯೂಸ್ ಆಗೋದೇನೆಂದರೆ ಸಬ್ಸಿಡಿ ಎಷ್ಟು ಕೊಡ್ತಿದ್ದಾರೆ, ಇನ್ಸೆಂಟಿವ್ ಎಷ್ಟು ಕೊಡ್ತಿದ್ದಾರೆ, ಮುಂಚೆ ಎಷ್ಟು ಕೊಡ್ತಿದ್ರು, ಇವಾಗ ಎಷ್ಟು ಕೊಡ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಎಲೆಕ್ಟ್ರಿಕ್ 2 ವೀಲರು, ಎಲೆಕ್ಟ್ರಿಕ್ 3 ವೀಲರ್ ಮತ್ತು ಈ ಟ್ರಕ್ಕು ಮತ್ತು ಆ್ಯಂಬುಲೆನ್ಸ್ ಈ ಸಲ ಮೇನಾಗಿ ಆ್ಯಡ್ ಮಾಡಿರೋದು ಆ್ಯಂಬುಲೆನ್ಸ್ನ ಆ್ಯಡ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಆ್ಯಂಬುಲೆನ್ಸ್ ತಗೋತೀರಾ ಅಂದ್ರೂ ಅದಕ್ಕೂ ಕೂಡ ಇವಾಗ ಸಬ್ಸಿಡಿ ಕೊಡ್ತಿದ್ದಾರೆ. ಈ 4 ಸೆಕ್ಟರ್ನ ಮೇನಾಗಿ ಹೈಲೈಟ್ ಮಾಡಿದ್ದಾರೆ ಸಬ್ಸಿಡಿಗೆ. ಅದು ಬಿಟ್ಟರೆ ಕೆಲವೊಂದು ಅದರ್ ಎಮರ್ಜಿಂಗ್ ವೆಹಿಕಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಯಾವ ಗಾಡಿಗಳು ಅಂತ ಹೇಳಿಲ್ಲ. ಈ 4 ಕ್ಯಾಟಗರಿ ಗಾಡಿಗಳಿಗೆ 3,679 ಕೋಟಿನ ಗೌರ್ಮೆಂಟು ಸಬ್ಸಿಡಿ ಕೊಡ್ತೀವಿ ಅಂತ ಎತ್ತಿಟ್ಟಿದ್ದಾರೆ. ಈ ಸ್ಕೀಮ್ ಬಂದು ಟೋಟಲ್ ಆಗಿ 2 ವರ್ಷ ಇರುತ್ತೆ. ಸೊ ಫಸ್ಟ್ ಇಯರು ಎಲೆಕ್ಟ್ರಿಕ್ 2 ವೀಲರ್ಗೆ 5,000 ಪರ್ ಕಿಲೋವ್ಯಾಟ್ಗೆ ಕೊಡ್ತಿದ್ದಾರೆ ಸಬ್ಸಿಡಿನ. ಮ್ಯಾಕ್ಸಿಮಮ್ ಒಂದು ಎಲೆಕ್ಟ್ರಿಕ್ ಗಾಡಿಗೆ 10,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಸೆಕೆಂಡ್ ಇಯರ್ ಅಂದರೆ ಬರೋ ವರ್ಷ 1 ಕಿಲೋವ್ಯಾಟ್ಗೆ 2,500 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಮ್ಯಾಕ್ಸಿಮಮ್ 5,000 ರೂಪಾಯಿ ಒಂದು ಗಾಡಿಗೆ ಕೊಡ್ತಿದ್ದಾರೆ. ಎಲೆಕ್ಟ್ರಿಕ್ 3 ವೀಲರ್ಗೆ ಮ್ಯಾಕ್ಸಿಮಮ್ ಫಸ್ಟ್ ಇಯರು 25,000 ಸಬ್ಸಿಡಿ ಕೊಡ್ತಿದ್ದಾರೆ. ಬಟ್ ಅದೇ ಸೆಕೆಂಡ್ ಇಯರು 12,500 ರೂಪಾಯಿ ಕೊಡ್ತಿದ್ದಾರೆ ಮ್ಯಾಕ್ಸಿಮಮ್ ಸಬ್ಸಿಡಿನ. ಇನ್ನು ಎಲೆಕ್ಟ್ರಿಕ್ ಟ್ರಕ್ಕು ಮತ್ತು ಎಲೆಕ್ಟ್ರಿಕ್ ಆ್ಯಂಬುಲೆನ್ಸ್ಗೆ ಎಷ್ಟು ಸಬ್ಸಿಡಿ ಕೊಡ್ತೀವಿ ಅಂತ ಸ್ಪೆಸಿಫಿಕ್ ಆಗಿ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಅದಕ್ಕೂ ಕೂಡ ಕೆಲವೊಂದು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಾವು ನೋಡಬೇಕಾಗಿದೆ ಏನಂದರೆ, ಇವಾಗ ಈ ಸ್ಕೀಮ್ ಅಂಡರಲ್ಲಿ ಯಾವುದೇ ಥರ ಎಲೆಕ್ಟ್ರಿಕ್ ಕಾರ್ಗಳಿಗೆ ಸಬ್ಸಿಡಿ ಸಿಗ್ತಾ ಇಲ್ಲ, ಅಂದರೆ ಮೆನ್ಷನ್ ಮಾಡಿಲ್ಲ ಎಲೆಕ್ಟ್ರಿಕ್ ಕಾರ್ಗೂ ಕೂಡ ಸಬ್ಸಿಡಿ ಕೊಡ್ತಾ ಇದ್ದೀವಿ ಅಂತ. ಸೊ ಇದರಿಂದ ನೀವೇನಾರು ಎಲೆಕ್ಟ್ರಿಕ್ ಕಾರ್ ತಗೋಬೇಕು ಅಂತ ಏನಾರು ಇದ್ದರೆ ನನ್ನ ಒಪಿನಿಯನು ಸೆಪ್ಟೆಂಬರ್ 30 ಒಳಗಡೆ ತಗೋಬಿಟ್ರಿ. ಯಾಕಂದರೆ ಈ ಸ್ಕೀಮ್ ಬಂದಮೇಲೆ ಎಲೆಕ್ಟ್ರಿಕ್ ಕಾರ್ಗಳಿಗೆ ಸಬ್ಸಿಡಿ ಕೊಡ್ತಾರಾ ಇಲ್ವಾ ಅನ್ನೋದು ನೋಡಬೇಕಾಗಿದೆ. ಅದು ಬಿಟ್ಟರೆ ಎಲೆಕ್ಟ್ರಿಕ್ 2 ವೀಲರ್ಗೂ ಕೂಡ ನಿಮಗೆ ಏನು ಮೇಜರ್ ಆಗಿ ಜಾಸ್ತಿ ಫಂಡ್ ಏನು ಕೊಡ್ತಿಲ್ಲ. ಮುಂಚೆ ಏನು ಕೊಡ್ತಿದ್ರು ಸಬ್ಸಿಡಿ, ಅದೇ ಸಬ್ಸಿಡಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ. ಬಟ್ ನೀವು ನೆಕ್ಸ್ಟ್ ವರ್ಷ ಏನಾರ ಎಲೆಕ್ಟ್ರಿಕ್ ಸ್ಕೂಟರ್ ಏನಾರ ತಗೋತೀರ ಅಂದರೆ ಅವಾಗ ಸಬ್ಸಿಡಿ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಪ್ರೊಸೀಜರ್ ಕೂಡ ಚೇಂಜ್ ಆಗಿದೆ ಈ ಸಲ. ಸೊ ನೀವು ಸಬ್ಸಿಡಿ ತಗೋಬೇಕು ಅಂದರೆ ಮುಂಚೆ ಜಸ್ಟ್ ಡೀಲರ್ಗಳೆಲ್ಲ ಪ್ರೊಸೀಜರ್ ನೋಡ್ಕೊಳ್ಳೋರು, ನಾವು OTP ಹೇಳಿದ್ರೆ ಮುಗ್ದೋಗೋದು. ಬಟ್ ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಆಗಿದೆ. ಈ ವೋಚರ್ ಅಂತ ಕೊಡ್ತಿದ್ದಾರೆ. ಸೊ PM E-ಡ್ರೈವ್ ಸ್ಕೀಮ್ಗೆ ಅಂತ ಒಂದು ವೆಬ್ಸೈಟ್ ಇಟ್ಟಿದ್ದಾರೆ. ಆ ವೆಬ್ಸೈಟ್ನ ನಾವು ವಿಸಿಟ್ ಮಾಡಿ ನಮ್ಮದು ಆಧಾರ್ ಕಾರ್ಡು ಮತ್ತು ಕೆಲವೊಂದು ಡಾಕ್ಯುಮೆಂಟ್ನ ಕೇಳ್ತಾರೆ. ಆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ವೋಚರ್ನ ತಗೋಬೇಕು. ಸೊ ಅದು ಈ ವೋಚರ್ 10,000 ರೂಪಾಯಿಂದ ಅಥವಾ 5,000 ರೂಪಾಯಿಂದ ಒಂದು ವೋಚರ್ ಬರುತ್ತೆ. ಆ ವೋಚರ್ಗೆ ನಾವು ಸೈನ್ ಹಾಕಿ, ಡೀಲರ್ ಕೂಡ ಸೈನ್ ಹಾಕಿ, ಮತ್ತು ಅದನ್ನ ಡೀಲರ್ಗೆ ನಾವು ವಾಪಸ್ಸು ಸಬ್ಮಿಟ್ ಮಾಡಿದ್ರೆ ಅವರು ಅಲ್ಲಿ ಕ್ಲೈಮ್ ಮಾಡ್ಕೋತಾರೆ. ಸೊ ಇನ್ನು ಮುಂದೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ಈ ಆ್ಯಂಬುಲೆನ್ಸ್ನ ಮೇನಾಗಿ ಟಾರ್ಗೆಟ್ ಮಾಡಿದ್ದಾರೆ. ಆ್ಯಂಬುಲೆನ್ಸ್ಗೆ ಅಂತಲೇ 500 ಕೋಟಿ ರೂಪಾಯಿ ಸಪ್ರೇಟಾಗಿ ಎತ್ತಿಟ್ಟಿದ್ದಾರೆ. ಇನ್ನೊಂದು ನಾನು ನೋಡಿದ್ದೇನೆಂದರೆ, ಎಲೆಕ್ಟ್ರಿಕ್ ಟ್ರಕ್ಗಳು ತಗೋಬೇಕು ಅಂದರೆ ನೀವು ನಿಮ್ಮ ಹಳೆ ಟ್ರಕ್ಗಳನ್ನ ಸ್ಕ್ರ್ಯಾಪ್ ಮಾಡಿರ್ಬೇಕಂತೆ. ಸೊ ಸ್ಕ್ರ್ಯಾಪ್ ಮಾಡಿ ಸ್ಕ್ರ್ಯಾಪ್ ಸರ್ಟಿಫಿಕೇಟ್ನ ತೋರಿಸಿದ್ರೆ ಮಾತ್ರ ಸಬ್ಸಿಡಿ ಕೊಡ್ತೀವಿ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ಸೊ ಇದು ಯಾವುದೇ ಥರ ನನಗೂ ಕೂಡ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ, ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ತಿದೆ. ಪ್ರೀವಿಯಸ್ಸು ಹಳೆ ಟ್ರಕ್ ಓಡಿಸೋರು ಓಕೆ, ಅವರು ಸ್ಕ್ರ್ಯಾಪ್ಗೆ ಹಾಕಿ ಸರ್ಟಿಫಿಕೇಟ್ನ ತೋರಿಸಿ ಸಬ್ಸಿಡಿ ತಗೋಬೋದು. ಬಟ್ ಹೊಸ್ದಾಗಿ ಟ್ರಕ್ ತಗೋಬೇಕು ಅನ್ನೋರಿಗೆ ಈ ಸ್ಕೀಮಲ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಸೊ ಇದೊಂದು ಸ್ವಲ್ಪ ಕನ್ಫ್ಯೂಸಿಂಗು. ತಗೋಬೇಕು ಎಲೆಕ್ಟ್ರಿಕ್ ಟ್ರಕ್ ತಗೋಬೇಕಾದ್ರೆ, ಸಬ್ಸಿಡಿ ತಗೋಬೇಕು ಅಂದರೆ ಹಳೆ ಟ್ರಕ್ನ ಸ್ಕ್ರ್ಯಾಪ್ ಹಾಕಿದ್ದೀವಿ ಅಂತ ಆ ಸ್ಕ್ರ್ಯಾಪಿಂಗ್ ಸರ್ಟಿಫಿಕೇಟ್ನ ತೋರಿಸ್ಬೇಕಂತೆ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ. ಇನ್ನು ಅದು ಬಿಟ್ಟರೆ ಮೇನ್ ಆಗಿ ಈ ಸಲ ಗೌರ್ಮೆಂಟು ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಟಾರ್ಗೆಟ್ ಮಾಡಿದೆ.
2,000 ಕೋಟಿನ ಜಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನ ಬಿಲ್ಡ್ ಮಾಡೋಕ್ಕೆ ಅಂತಾನೆ ಎತ್ತಿಟ್ಟಿದ್ದಾರೆ. ಎಲ್ಲ ಥರ ಚಾರ್ಜಿಂಗ್ ಸ್ಟೇಷನ್ಗಳು ಜಾಸ್ತಿ ಆಗಬೇಕು ಅಂತ ಈ ಸಲ ಮೇನ್ ಆಗಿ ಆ ಸೆಕ್ಟರ್ ಕಡೆ ಗಮನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಸೋದು ಏನಂದರೆ ಎಲೆಕ್ಟ್ರಿಕ್ ಬಸ್ಗೂ ಕೂಡ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಕೊಡ್ತಿದ್ದಾರೆ. ಮುಂಚೆ ಫೇಮ್ 2 ಅಂಡರು ಎಲೆಕ್ಟ್ರಿಕ್ ಬಸ್ಗಳಿಗೆ ಪರ್ ಕಿಲೋವ್ಯಾಟ್ಗೆ 10,000 ರೂಪಾಯಿ ಕೊಡ್ತಾಯಿದ್ರು. ಬಟ್ ಇವಾಗ ಪರ್ ಕಿಲೋವ್ಯಾಟ್ಗೆ 20,000 ರೂಪಾಯಿ ಕೊಡ್ತಿದ್ದಾರೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಕೂಡ ಜಾಸ್ತಿ ಎಲೆಕ್ಟ್ರಿಫೈಡ್ ಆಗಲಿ ಅನ್ನೋ ಥರ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಸೊ ಮೇನಾಗಿ ನಾನು ನೋಡ್ದಂಗೆ ಇದಿಷ್ಟು ಹೈಲೈಟು. ಸೊ ನಿಮಗೆ ಈ ಒಂದು ಸ್ಕೀಮ್ದು ಪಬ್ಲಿಕೇಶನ್ ರಿಪೋರ್ಟ್ ಏನಾರು ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ಆ ಸ್ಕೀಮ್ ಬಗ್ಗೆ ತಿಳ್ಕೊಬೋದು. ಬಟ್ ಮೇನಾಗಿ ನನಗೆ ಬದಲಾವಣೆ ಅಂತ ಅನಿಸಿದೆ ಏನಂದರೆ ಎಲೆಕ್ಟ್ರಿಕ್ 2 ವೀಲರ್ಗೆ ಸೇಮ್ ಸ್ಕೀಮೇ ಕಂಟಿನ್ಯೂ ಆಗಿದೆ, ಬಟ್ ಪ್ರೊಸೀಜರ್ ಜಾಸ್ತಿ ಆಗ್ತಿದೆ. ಬಟ್ ಎಲೆಕ್ಟ್ರಿಕ್ ಕಾರ್ಗಳು ತಗೊಳ್ಳೋರಿಗೆ ಸ್ವಲ್ಪ ಬೇಜಾರು ಅಂತ ಅನ್ಬೋದು. ಇನ್ನು ಮುಂದೆ ಸಬ್ಸಿಡಿ ಇರುತ್ತಾ ಇಲ್ವಾ ಅನ್ನೋದು ನೋಡಬೇಕಾಗಿದೆ. ಸೊ ನೀವೇನಾರ ಒಂದು ಎಲೆಕ್ಟ್ರಿಕ್ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ಆದಷ್ಟು ಬೇಗ ತಗೋಬಿಡಿ. ಅಕ್ಟೋಬರ್ 1 ಈ ಒಂದು ಸ್ಕೀಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಕಸ್ಮಾತ್ ಏನಾರ ಈ ಸ್ಕೀಮ್ ಬತ್ತು ಅಂದರೆ ಎಲೆಕ್ಟ್ರಿಕ್ ಕಾರ್ಗಳಿಗೆ ಸಬ್ಸಿಡಿ ಸಿಗೋದು ಕಷ್ಟ ಇದೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಯಾರಾದರೂ ಎಲೆಕ್ಟ್ರಿಕ್ ಗಾಡಿಗಳು ತಗೋಬೇಕು ಅಂತ ಅನ್ನೋರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನನ್ಸುತ್ತೆ ಈ ಒಂದು ಸಬ್ಸಿಡಿ ಸ್ಕೀಮು ನಿಮ್ಮ ಪ್ರಕಾರ ಏನು ಮಾಡಬೇಕಿತ್ತು, ಇದು ಏನಾಗಿದೆ ಅಂತ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.